ಮ್ಯೂಸಿಕ್ ವಿಚಾರಕ್ಕೆ ಬಂದರೆ ಆ್ಯಂಡ್ ಈಗ ಏನಂದರೆ ಈಗ ಗೊತ್ತಿತ್ತು ಏನಾಯಿತು ಅಂತ ಸೋನು ನಿಗಮ್ ಸರ್ ವಿಚಾರದಲ್ಲಿ. ಸೊ ಅದರಲ್ಲಿ ನೀವು ಇನಿಷಿಯೇಟಿವ್ ತೊಗೊಂಡು ಅವ್ರು ಹಂಗೆ ಹೇಳಿದ ತಕ್ಷಣ ಏನೋ ನಿರ್ಮಾಪಕರ ಸಂಘದಿಂದ ಓಕೆ ಅವ್ರನ್ನ ಬ್ಯಾನ್ ಮಾಡಬೇಕು ಅನ್ನೋ ಆ ಟೈಮಲ್ಲಿ ನೀವು ಇನಿಷಿಯೇಟಿವ್ ತೊಗೊಂಡು ನಿಮ್ಮ ಅದು ಅವ್ರು ಸಾಂಗ್ ಹಾಡಿದ್ದಾರೆ ಅಂದರೆ ಒಂದು ಗ್ರೇಟ್ ಇದೆ ಆ್ಯಕ್ಚುಲಿ. ಸೊ ಅದನ್ನು ಮತ್ತೆ ಡಿಲೀಟ್ ಮಾಡಬೇಕು ಅಂದರೆ ಅದನ್ನು ಸ್ವಲ್ಪ ರಿಸ್ಕ್ ಅಂತಲೇ ಹೇಳ್ಬೋದು. ಅದನ್ನು ತಗೊಂಡು ಮಾಡಿದ್ದೀರಾ? ಸೊ ಬೇಜಾರು ಆಯಿತು ಯಾಕಂದರೆ ಅಷ್ಟು ಅದ್ಭುತವಾದ ಸಿಂಗರು ಹಾಡಿದ್ರು ಅಂತ. ಮತ್ತೆ ನಮ್ಗೆ ವಿಷಯ ಗೊತ್ತಿಲ್ಲ, ಆಮೇಲೆ ವಿಷಯ ಗೊತ್ತಾಗಿದೆ ಈಗೆಲ್ಲ ಆಗ್ತಾ ಇದೆ ಅಂತ. ಬಟ್ ನಮ್ಮ ಪ್ರೊಡ್ಯೂಸರ್ ತಗೊಂಡ್ ಸ್ಟೆಪ್ ಅದು ಈ ತರ ಮಾಡ್ಬೇಕು ಅಂತ. ಅಂದ್ರೆ ಅವರು ಕನ್ನಡ ಅಭಿಮಾನ ಅಷ್ಟೇ ಇದೆ. ಈವನ್ ನಮ್ಮ ಡೈರೆಕ್ಟರ್ ಆಗಿರ್ಲಿ, ನಾವು ಅಷ್ಟೇ. ಯಾಕೆ ಸ್ಟ್ಯಾಂಡ್ ತಗೊಂಡ್ವಿ, ಯಾಕೆ ಅದನ್ನ ಒಪ್ಕೊಂಡ್ವಿ ಅಂದ್ರೆ ಬಿಕಾಸ್ ನಮ್ಗೇನು ನಮ್ಮ ಕನ್ನಡದವ್ರ ಮೇಲಿರೋ ಅಭಿಮಾನ. ಯಾಕಂದ್ರೆ ನೆಕ್ಸ್ಟ್ ಇನ್ನೊಬ್ರು ಯಾರೋ ಬಂದ್ಬಿಟ್ಟು ಅಯ್ಯೋ ಅವ್ರು ಹಾಡಿದ್ದಾರೆ ಈ ಸಿನಿಮಾದಲ್ಲಿ ಅಂತಾನು ಹೇಳ್ಬಾರ್ದು. ನಮ್ಮ ಕನ್ನಡಕ್ಕೆ ನಾವೊಂದು ಕೊಟ್ಟು ರೆಸ್ಪೆಕ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಎಷ್ಟೋ ಜನ ನಮ್ಗೆ ಹೇಳಿದ್ರಿ ಪ್ರಮೋಷನ್ ಸ್ಟಂಟ್ ಇದು ಅಂತೆಲ್ಲ ಕೇಳಿದ್ರು. ಬಟ್ ಪ್ರಮೋಷನ್ ಸ್ಟಂಟ್ ಮಾಡಕ್ ಯಾರು ದುಡ್ಡು ಖರ್ಚು ಮಾಡಿ ಅಷ್ಟು ಅಮೌಂಟ್ ಕೊಟ್ಟೆ ಆಡ್ಸಿರೋದು. ಇವಾಗ ಹಾಡ್ಸೋ ಅವ್ರ ಹತ್ರ ಹಾಡ್ಸೋ ಬದಲು ಅದರಿಂದ ಬೇರೆ ಏನೋ ನಾವು ಪ್ರಮೋಷನ್ ಯೂಸ್ ಮಾಡ್ಬೋದು. ಸೊ ಇದೆಲ್ಲ ಪ್ರಮೋಷನ್ ಸ್ಟಂಟ್ ಅಂತೂ ಅಲ್ವೇ ಅಲ್ಲ. ಪ್ರೊಡ್ಯೂಸರೇ ಫಸ್ಟ್ ಕಾಲ್ ತಗೊಂಡಿದ್ದು, ಈ ಥರ ಒಂದು ಸ್ಟ್ಯಾಂಡ್ ತಗೋಬೇಕು, ತಗೊಳ್ತಾ ಇದ್ದೀವಿ ಅಂತಲೇ ಹೇಳಿದ್ರು. ನಾವು ಅದಕ್ಕೆ ಸಾಥ್ ಕೊಟ್ವಿ ಅಷ್ಟೇ. ಆ್ಯಂಡ್ ನಾನು ಇನ್ನೊಂದು ಕೂಡ ಕೇಳ್ಪಟ್ಟೆ, ಅಂದರೆ ಇನ್ನು ಇದು ಕನ್ನಡ ಪ್ರೇಮ ಜೊತೆ ದೇಶ ಪ್ರೇಮನೂ ಹೌದೋ ಅಲ್ವೋ ಐ ಆಮ್ ನಾಟ್ ಶ್ಯೂರ್. ಬಂದಿರೋ ಲಾಭನ 30% ಯೋಧರಿಗೆ ಕೊಡ್ತೀವಿ ಅಂತ ಸಿನಿಮಾ ತಂಡ ಹೇಳಿದೆ, ಅದು ಹೌದಾ? ಅದು ಯಾರ ನಿರ್ಧಾರ, ಪ್ರೇರಣೆ ಏನು? ನಿರ್ಮಾಪಕರ ನಿರ್ಧಾರ, ಪ್ರೊಡ್ಯೂಸರು. ಅವರಿಗೆ ದೇಶಭಕ್ತಿ ಒಂದು ಪ್ರತಿಯೊಂದು ಅವ್ರಿಗೆ ಜಾಸ್ತಿ ಎಲ್ಲ ಇದೆ. ಒಂದು ಡಿಸಿಪ್ಲಿನ್ಡ್ ಮನುಷ್ಯ. ಹೌದು, ಅವ್ರನ್ನ ನೋಡಿದ್ರೆ ಅಂದ್ರೆ ಅವ್ರ ಜೊತೆ ಒಂದ್ ಸ್ವಲ್ಪ ಟ್ರಾವೆಲ್ ಮಾಡಿದ್ರೆ ಈ ಮನುಷ್ಯನ್ ತರ ಇರ್ಬೇಕು ಅನ್ಸುತ್ತೆ. ಅಂದ್ರೆ ಅಷ್ಟು ಡಿಸಿಪ್ಲಿನ್. ಈವನ್ ಫ್ಯಾಮಿಲಿ ವಿಷಯ ಅಂತ ಬಂದ್ರೆ ಫ್ಯಾಮಿಲಿ ತುಂಬಾ ಪ್ರೀತಿ ಅವ್ರಿಗೆ. 3 ಜನ ಹೆಣ್ಮಕ್ಳು, ಮುದ್ದಾಗಿರೋ ಹೆಣ್ಮಕ್ಳಿದ್ದಾರೆ. ಅವ್ರು ಆಕ್ಟ್ ಕೂಡ ಮಾಡಿದ್ದಾರೆ ಮಕ್ಳು. ತುಂಬಾ ಅವ್ರ ಫ್ಯಾಮಿಲಿನ ಟ್ರೀಟ್ ಮಾಡೋದಾಗಿರ್ಲಿ, ಅವ್ರ ಡಿಸಿಪ್ಲಿನ್, ಅವ್ರು ಮಾತಾಡೋದು, ಅವ್ರ ನಡವಳಿಕೆ, ಅವ್ರ ಥಿಂಕಿಂಗ್ ಎಲ್ಲನೂ ನಾವು ಒಂಥರ ಇನ್ಸ್ಪಿರೇಷನ್ ಆಗಬೇಕು ಅದರಿಂದ. ಸೊ ಈ ಯೋಧರ ಬಗ್ಗೆ ಕಾನ್ಸೆಪ್ಟ್ ಬಂದಾಗ ನಾನು ಒಂದು ಯೋಧರ ಫ್ಯಾಮಿಲಿಯಿಂದ ಬಂದಿರೋದು. ಯಾಕಂದ್ರೆ ನನ್ನ ತಂದೆ ಫ್ಯಾಮಿಲಿಲಿ 3 ಜನ ಅಣ್ಣ ತಮ್ಮಂದ್ರು ಕೂಡ ಆರ್ಮಿಲೇ ಇರೋದು. ಸೊ ನನ್ಗದೊಂಥರ ಪ್ರೌಡ್ ಮೂಮೆಂಟ್, ಈ ಥರನೂ ಮಾಡ್ತಾರಲ್ಲ ಅಂತ. ಯಾಕಂದ್ರೆ ನನ್ನ ಫ್ಯಾಮಿಲಿಗೆಲ್ಲ ಖುಷಿ ಆಯಿತು, ಇಂಥ ಸ್ಟ್ಯಾಂಡ್ ತಗೊಂಡಿದ್ದಾರೆ ಸಿನಿಮಾದಲ್ಲಿ ಅಂತ. ಯೋಧರನ್ನಂದ್ರೆ ರಿಟೈರ್ಡ್ ಆಗಿರೋರ್ನ ಕರೆಸಿ ಅವ್ರಿಗೆ ಅದೊಂಥರ ಹೆಮ್ಮೆ, ಖುಷಿ, ಹೆಮ್ಮೆಯಿಂದ ಮಾತಾಡಿದ್ರು. ಅವ್ರು ಇಂತೆಂಥ ಅದ್ಭುತವಾದ ಮಾತುಗಳು ಹೇಳಿದ್ರು ಅಂದ್ರೆ ಯೋಧರು ಅವ್ರ ಬಾಯಲ್ಲಿ ನಮ್ಗೆ ಈ ತರ ಮಾತು ಕೇಳಿದ್ ನಮಗೂ ಸಹ ಖುಷಿ ಆಯ್ತು. ಅಂದ್ರೆ ಕುಲದಲ್ಲಿ ಕೀಳ್ಯಾವುದು ಅಂತ ಟೈಟಲ್ ನೋಡ್ಬಿಟ್ಟು ಒಬ್ರು ಏನ್ ಹೇಳಿದ್ರು ಅಂದ್ರೆ, ಯಾವುದೇ ಕುಲ, ಯಾವುದೇ ಒಂದು ರಿಲಿಜಿಯನ್ ಇಲ್ಲದೆ ಇರೋ ಜಾಗ ಅಂದ್ರೆ ನಮ್ಮ ಇಂಡಿಯನ್ ಆರ್ಮಿ ಅಂತ ಹೇಳಿ. ಸೊ ನನ್ ಫಿದಾ ಅಲ್ಲಿಗೆ, ಅಪ್ಪ ಈ ತರ ಮಾತಾಡ್ತಾರ, ನಮ್ ಯೋಧರ ತಲೆಲ್ಲೂ ಇಂಥ ಅದ್ಭುತವಾದ ಮಾತುಗಳು ಬರುತ್ತೆ ಅಂತ. ಅವ್ರನ್ನ ಕರೆಸಿ ಅವ್ರ ಕೈಯಲ್ಲಿ ನಮ್ಮ ಟ್ರೈಲರ್ ಲಾಂಚ್ ಮಾಡಿಸಿದ್ದಾಗಿರ್ಲಿ, ಆಮೇಲೆ ನಮ್ಮ ಪ್ರೊಡ್ಯೂಸರ್ ತಗೊಂಡು ಸ್ಟ್ಯಾಂಡ್, ಅವರು ಹನುಮಂತನ್ ತುಂಬಾ ದೊಡ್ಡ ಭಕ್ತ ಆ್ಯಕ್ಚುಲಿ. ಅವ್ರ ಮೇಲೆ ಪ್ರಾಮಿಸ್ ಮಾಡಿ ಹೇಳಿದ್ದಾರೆ, ಈ ಥರ 30% ಅಂದರೆ ನಮಗೆ ಬರೋ ಒಂದು ಲಾಭದಿಂದ ನಾವು ಅದನ್ನ ಸೈನ್ಯ ಇದಕ್ಕೆ ಕೊಡ್ತೀವಿ ಅಂತ. ತುಂಬಾ ಖುಷಿ ಆಯ್ತು. ಅಂದ್ರೆ ನನ್ಗೆ ಒಂಥರ ಪ್ರೌಡ್ ಫೀಲ್ ಅದು, ಇಂಥ ಸ್ಟ್ಯಾಂಡ್ ನಮ್ಮ ಪ್ರೊಡ್ಯೂಸರ್ ತಗೊಂಡಿದಾರಲ್ಲ ಅಂತ. ಈ ಟೈಮಲ್ಲಿ ಅವ್ರು ಹೇಳೋದು ಇಟ್ಸ್ ನಾಟ್ ಈಸಿ. ಅವ್ರ ಥಿಂಕಿಂಗಿಗೆ, ಅವರ ಒಂದು ದೇಶ ಪ್ರೇಮಕ್ಕಾಗಿರ್ಲಿ, ಹ್ಯಾಟ್ಸ್ ಆಫ್.